ಸೊ ಇವತ್ತು ನಾವು ಈ ವಿಡಿಯೋದಲ್ಲಿ ನಿಮಗೆ ಸಪೋರ್ಟ್ ಅಂದ್ರೆ ಏನು, ರೆಸಿಸ್ಟೆನ್ಸ್ ಅಂದ್ರೆ ಏನು ಅಂತ ಹೇಳ್ಕೊಡ್ತೀನಿ. ಸೊ ಸಪೋರ್ಟ್ ಅಂದ್ರೆ ಏನು ಅಂತ ಬನ್ನಿ ಫಸ್ಟ್ ನೋಡೋಣ. ಸಪೋರ್ಟ್ ಅಂದ್ರೆ ಈಗ ಫಸ್ಟ್ ನಾವು ಎರಡು ಏರಿಯಾ ತಗೊಳ್ಳೋಣ. ಸೊ ಏರಿಯಾ ಅಂತ ಅಂದ್ರೆ ಈ ಇದೊಂದು ಲೈನ್ ಏನ್ ಕಾಣ್ತಿದೆ, ಇದೊಂದು ಲೈನ್ ಕಾಣ್ತಿದೆ, ಇದ್ರ ಮಧ್ಯದಲ್ಲಿ ಅಥವಾ ಯಾವಾಗಾದ್ರೂ ಒಂದ್ ಸ್ವಲ್ಪ ಇಷ್ಟೇ ಇರೋಂಥದ್ನ ಏರಿಯಾ ಅಂತ ಕರಿತೀವಿ. ಓಕೆನಾ? ಸೊ ಇದೊಂದು ಏರಿಯಾ ಆಯ್ತು. ಅದಾದ್ಮೇಲೆ ಇಲ್ಲೊಂದು ಏರಿಯಾ. ಓಕೆನಾ? ಸೊ ಇವಾಗ ನೆಕ್ಸ್ಟ್ ಏನ್ ಮಾಡೋಣ ಅಂತ ಅಂದ್ರೆ, ಮಾರ್ಕೆಟ್ ಸಪೋರ್ಟು ರೆಸಿಸ್ಟೆನ್ಸ್ ಅಂತ ಎಂತ ಕೇಳ್ತೀವಿ ಅಂದ್ರೆ, ಇವಾಗ ಮಾರ್ಕೆಟ್ ಎಕ್ಸಾಂಪಲ್ ಹೀಗೆ ಹೋಗ್ತಾ ಇರುತ್ತೆ ಮೇಲಕ್ಕೆ. ಓಕೆನಾ? ಈ ತರ ಮೇಲಕ್ಕೆ ಕೆಳಗೆ ಹೋಗ್ತಾ ಇರುತ್ತೆ. ಓಕೆನಾ? ಇದು ಏನಿರುತ್ತೆ, ಈ ಲೈನ್ ಏನಿರುತ್ತೆ, ಈ ಏರಿಯಾ ಏನಿರುತ್ತೆ, ಇಲ್ಲಿಗೆ ಒಂದ್ಸರಿ ಬಂದು ಟ್ಯಾಪ್ ಆಗುತ್ತೆ. ಓಕೆನಾ? ಪುನಃ ಇಲ್ಲೆಲ್ಲ ಹೋಗುತ್ತೆ, ಲೈಕ್ ಪುನಃ ಇಲ್ಲೆಲ್ಲ ಹೋಗುತ್ತೆ. ಸೊ ಇಲ್ಲೆಲ್ಲ ಹೋದ್ಮೇಲೆ ಅದಾದ್ಮೇಲೆ ಪುನಃ ಈ ತರ ಮೇಲೆ ಕೆಳಗೆ ಬಂದು ಪುನಃ ಇದೇ ಏರಿಯಾಗೆ ಬಂದು ಇಲ್ಲಿಂದ ಟ್ಯಾಪ್ ಆಗಿ ಗೈನ್ ಈ ಏರಿಯಾಯಿಂದ ಮೇಲಕ್ಕೆ ಹೋಗಕ್ ಸ್ಟಾರ್ಟ್ ಮಾಡುತ್ತೆ ಈ ತರ. ಸೊ ಹೀಗೇನೆ ಈ ಏರಿಯಾದಲ್ಲಿ 1 ಟೈಮ್, 2 ಟೈಮ್, 3 ಟೈಮ್, 4 ಟೈಮ್. ಹೇಗೆ ಅಂದ್ರೆ ಇಲ್ಲಿ ನೋಡಿ, ಹೀಗೆ 1 ಟೈಮ್ ಟ್ಯಾಪ್ ಆಗಿದೆ. ಅದೇ ತರ ಇಲ್ಲೊಂದ್ಸರಿ ಟ್ಯಾಪ್ ಆಗಿದೆ. ಅದೇ ತರ ಸೇಮ್ ಅಗೈನ್ ಇಲ್ಲೊಂದ್ಸರಿ ಟ್ಯಾಪ್ ಆಗಿದೆ. ಸೊ ನೆಕ್ಸ್ಟ್ ಅದೇ ತರಾನೇ ಇಲ್ಲೊಂದ್ಸರಿ ಟ್ಯಾಪ್ ಆಗಿದೆ. ಸೊ ಒಂದನ್ನ ನೀವು ಸಪೋರ್ಟ್ ಆಗಿ ವ್ಯಾಲಿಡ್ ಸಪೋರ್ಟ್ ನ ಕಂಡುಹಿಡಿಬೇಕು ಅಂತ ಅಂದ್ರೆ, ಈ ತರ ಮಾರ್ಕೆಟ್ ನಿಮ್ಗೆ ಕ್ಯಾಂಡಲ್ಸ್ ಈ ತರ ಒಂದೇ ಏರಿಯಾದಲ್ಲಿ 3 to 4 ಟೈಮ್ಸ್, ಮಿನಿಮಮ್ 3 ಟೈಮ್ಸ್, ಬಟ್ ಮ್ಯಾಕ್ಸಿಮಮ್ ಎಷ್ಟು ಟೈಮ್ ಆದ್ರೂ ಟ್ಯಾಪ್ ಆಗಿರಲಿ. ಸೊ ಮ್ಯಾಕ್ಸಿಮಮ್ ಕೊಂಡ್ಬಾರಲ್ಲ. ಸೊ ಮಿನಿಮಮ್ 3 ಟ್ಯಾಪ್ಸ್. ಓಕೆನಾ? ಸೊ ಮಿನಿಮಮ್ 3 ಟ್ಯಾಪ್ಸ್ ಈ ತರ 1 2 3 4 ಈ ತರ ಏನಾದ್ರು 3 4 ಆಗಿದೆ, ಅದು ವ್ಯಾಲಿಡ್ ಸಪೋರ್ಟ್ ಅಂತ ಕರಿತೀವಿ. ಓಕೆನಾ? ಸೊ ಸಪೋರ್ಟ್ ಅಂತ ಅಂದ್ರೆ ಮಾರ್ಕೆಟ್ ಡೈರೆಕ್ಟ್ ಆಗಿ ಮೇಲಕ್ಕೆ ಹೋಗಲ್ಲ. ಸೊ ಹಂಗಾಗಿ ಇದೊಂದು ಏರಿಯಾನ ಬಂದು ಅದನ್ನ ಸಪೋರ್ಟ್ ಆಗಿ ತಗೊಂಡು ಮೇಲಕ್ಕೆ ಹೋಗುತ್ತೆ. ಸೊ ಎಕ್ಸಾಂಪಲ್ ಹೇಗೆ ಅಂತ ಅಂದ್ರೆ, ಈಗ ಒಂದು ಟೇಬಲ್ ಮೇಲೆ ನೀವು ಕುಂತಿರಲ್ವಾ, ಸೊ ಹಂಗಾಗಿ ನಿಮ್ ಸಪೋರ್ಟ್ ಏನು, ಆ ಟೇಬಲ್. ಸೊ ಅದೇ ತರಾನೇ ಇದು ಮಾರ್ಕೆಟ್ ಹೋಗಕ್ಕೆ ಇದ್ರ ಸಪೋರ್ಟ್ ಬಂದು ಈ ಏರಿಯಾ. ಸೊ ಈ ತರ 1 2 3 4 ಬಂದು ಏನ್ 4 ಟ್ಯಾಪ್ ಆಗಿದೆ, ಇದನ್ನ ನಾವು ಸಪೋರ್ಟ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ರೆಸಿಸ್ಟೆನ್ಸ್ ಏನು ಅಂತ ಹೇಳ್ತೀನಿ. ಅದೇ ತರನೇ ಇನ್ನೊಂದು ಏರಿಯಾನ ಹಾಕೊಳ್ಳಿ ಹಿಂಗೆ. ಓಕೆನಾ? ಸೊ ಹಂಗೆ ಏರಿಯಾ ಹಾಕೊಂಡಾದ್ಮೇಲೆ ನಿಮ್ಗೆ ಮಾರ್ಕೆಟ್ ಸೊ ಸೇಮ್ ಇದೇ ತರನ ಕೆಳಗಡೆಯಿಂದ ಹಿಂಗೆ ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ ಅಂತ ಅಂದ್ಬಿಟ್ಟು ಇಲ್ಲೊಂದ್ಸರಿ ಈ ಏರಿಯಾಗೆ ಬಂದು ಟ್ಯಾಪ್ ಆಗುತ್ತೆ. ಓಕೆನಾ? ಸೊ ಅದಾದ್ಮೇಲೆ ಇಲ್ಲೇ ಒಂದ್ ಸ್ವಲ್ಪ ಹೊತ್ತು ಕನ್ಸಾಲಿಡೇಷನ್ ಆಗುತ್ತೆ, ಏನಾರು ಆಗ್ಬೋದು. ಸೊ ಆಮೇಲೆ ಪುನಃ ಕೆಳಗೆ ಬರುತ್ತೆ, ಪುನಃ ಇಲ್ಲಿಗೆ ಬಂದು ಪುನಃ ಇದೇ ಏರಿಯಾಗೆ ಬಂದು ಟ್ಯಾಪ್ ಆಗುತ್ತೆ. ಓಕೆನಾ? ಸೊ ಅದಾದ್ಮೇಲೆ ಪುನಃ ನೆಕ್ಸ್ಟ್ ಇಲ್ಲಿಗೆ ಹೋಗುತ್ತೆ, ಪುನಃ ಎಗೇನ್ ಇದೇ ಏರಿಯಾಗೆ ಬಂದು ಟ್ಯಾಪ್ ಆಗುತ್ತೆ, ಇಲ್ಲಿಂದ ರಿವರ್ಸ್ ಹೊಡಿತಾ ಇರುತ್ತೆ. ಸೊ ನಮ್ಗಿಲ್ಲಿ ಈ ಏರಿಯಾಗೆ ಬಂದಿದ ತಕ್ಷಣನೇ ಇಲ್ಲಿಂದನೇ ಮಾರ್ಕೆಟ್ ರಿವರ್ಸ್ ಆಗ್ತಾ ಇರುತ್ತೆ. ಇಲ್ಲಿಗೆ ಬರುತ್ತೆ, ಈ ಏರಿಯಾಗೆ ಟ್ಯಾಪ್ ಆಗುತ್ತೆ, ರಿವರ್ಸ್ ಆಗುತ್ತೆ, ಇಲ್ಲಿಗೆ ಬರುತ್ತೆ, ಈ ಏರಿಯಾಗೆ ಟ್ಯಾಪ್ ಆಗುತ್ತೆ, ರಿವರ್ಸ್ ಆಗುತ್ತೆ. ಸೇಮ್ ಇದೇ ತರ ಈ ಏರಿಯಾಗೆ ಬರುತ್ತೆ, ಟ್ಯಾಪ್ ಆಗುತ್ತೆ, ಪುನಃ ರಿವರ್ಸ್ ಆಗುತ್ತೆ. ಸೊ ಇದೇ ತರಾನೇ ಈ ಏರಿಯಾನ ಇದು ವ್ಯಾಲಿಡ್ ಆಗಿ ನೀವು ಕನ್ಸಿಡರ್ ಮಾಡ್ಬೇಕು ಅಂದ್ರೆ ಸೇಮ್ ನಿಮ್ಗೆ ಮಿನಿಮಮ್ ಅಂದ್ರೆ 3 ಟೈಮ್ಸ್ ಟ್ಯಾಪ್ ಆಗಿರ್ಬೇಕು. ಓಕೆನಾ? ಹೀಗೆ ಮಿನಿಮಮ್ ಅಂದ್ರೆ 3 ಟೈಮ್ಸ್. ಈಗ ನಾನು ರೆಡ್ಗೆ ಹಾಕೊಂಬಿಡೋಣ. ಸೊ ಈಗ 1 ಆಯ್ತು, ಇದೇ ತರ 2 ಆಯ್ತು, ಸೊ ಇದು ಬಂದು 3. ಸೊ ಇದನ್ನ ನಾವು ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಸೊ ನಿಮ್ ತಲೆ ಮೇಲ್ಗಡೆ ಸೊ ನೀವೇನಾದ್ರು ಹಿಂಗೆ ಪುಷ್ ಮಾಡಿ ನಿಮ್ ಕೆಳಗೆ ಹೋಗ್ತೀವಿ ಅಂತ ಅಂದ್ರೆ, ಸೊ ಅದು ರೆಸಿಸ್ಟೆನ್ಸ್ ಆಗಿ ಆ ಆಕ್ಟ್ ಮಾಡುತ್ತೆ. ಸೊ ಅದೇನಾದ್ರೂ ಸಪೋರ್ಟ್ ಆಗ್ಬೇಕು ಅಂದ್ರೆ ಕೆಳಗಡೆಯಿಂದ ಪುಷ್ ಮಾಡಿ ಮೇಲಕ್ಕೆ ಹೋಗುತ್ತೆ. ಸೊ ಕೆಳಗಡೆ ಹೋಗ್ಬೇಕು ಅಂತಂದ್ರೆ ಮೇಲಿಂಗ್ ಪುಷ್ ಮಾಡಿ ಕೆಳಗಡೆ ಹೋಗುತ್ತೆ. ಇದೇ ತರ ಸೇಮ್ ಮೇಲೆ ಪುಷ್ ಮಾಡಿ ಕೆಳಗೆ ಹೋಗುತ್ತೆ. ಇದೇ ತರ ಇದು ಬಂದು ನಿಮ್ಗೆ ಸಪೋರ್ಟ್. ಓಕೆನಾ? ಇದು ಬಂದು ಸಪೋರ್ಟ್, ಇದು ಬಂದು ರೆಸಿಸ್ಟೆನ್ಸ್. ಸೊ ಸಪೋರ್ಟ್ ಅಂದ್ರೆ ಏನು ಅಂತ ಅರ್ಥ ಆಯ್ತು, ರೆಸಿಸ್ಟೆನ್ಸ್ ಏನು ಅಂತ ಅರ್ಥ ಆಯ್ತು. ಸೊ ಒಂದೊಂದ್ಸರಿ ಇನ್ನೂ ಒಂಥರ ಮಾರ್ಕೆಟ್ ಹೆಂಗ್ ಹೋಗುತ್ತೆ ಅಂತ ಅಂದ್ರೆ, ಸಪೋರ್ಟು ರೆಸಿಸ್ಟೆನ್ಸ್ ಎರಡು ಇಷ್ಟರಲ್ಲೇ ಇರುತ್ತೆ. ಅದು ಕೂಡ ಹೇಗೆ ಅಂತ ಹೇಳ್ತೀನಿ ನೋಡಿ ಇದೇ ವಿಡಿಯೋದಲ್ಲಿ.
ಸೊ ಇಲ್ಲೊಂದು ಏರಿಯಾ ಡ್ರಾ ಮಾಡಿದ್ರಿ. ಓಕೆನಾ? ಸೊ ಇದನ್ನ ನಾವು ಬಂದು ರೆಡ್ ಮಾಡೋಣ. ಓಕೆ. ಸೊ ನೆಕ್ಸ್ಟ್ ಬಂದು ಸಪೋರ್ಟ್ ಡ್ರಾ ಮಾಡೋಣ ಒಂದು. ಈ ಸಪೋರ್ಟ್ ಕಲರ್ ಬಂದು ಗ್ರೀನ್ ಮಾಡ್ಕೊಳ್ಳೋಣ. ಓಕೆನಾ? ನೀವು ಯಾವ ಕಲರ್ ಚೇಂಜ್ ಮಾಡ್ಕೊಬೋದು, ಇಟ್ ಡಸಂಟ್ ಮ್ಯಾಟರ್. ಓಕೆನಾ? ಸೊ ಇದು ಬಂದು ನಮಗೆ ಸಪೋರ್ಟು, ಇದು ಬಂದು ರೆಸಿಸ್ಟೆನ್ಸ್. ಸೊ ಮಾರ್ಕೆಟ್ ಸಮ್ ಟೈಮ್ಸ್ ಏನಾಗುತ್ತೆ ಅಂತ ಅಂದ್ರೆ, ಸೊ ನಾನು ಅವಾಗಲೇ ನಿಮಗೆ ಹಳೆ ವಿಡಿಯೋದಲ್ಲಿ ಕನ್ಸಾಲಿಡೇಷನ್ ಅಂತ ಅಂದಿದ್ವಿ, ಅಥವಾ ಕನ್ಸಾಲಿಡೇಷನ್ ಅಂತ ಅನ್ಕೊಳ್ಳಿ. ಓಕೆನಾ? ಸೊ ನೋಡಿ, ಮಾರ್ಕೆಟ್ ನಿಮ್ಗೆ ಯಾವಾಗ್ಲೂ ಒಂದು ಏರಿಯಾದಲ್ಲಿ ಈ ಏರಿಯಾಗೆ ಬರುತ್ತೆ, ಟ್ಯಾಪ್ ಆಗುತ್ತೆ, ಪುನಃ ರಿವರ್ಸ್ ಬಂದು ಈ ಏರಿಯಾಗೆ ಬರುತ್ತೆ, ಇಲ್ಲಿಂದನೇ ಪುನಃ ಟ್ಯಾಪ್ ಆಗಿ ಪುನಃ ಮೇಲೆ ಕೆಳಗೆ ಹೋಗಿ ಪುನಃ ಈ ಏರಿಯಾನೇ ಎಕ್ಸ್ಪೆಕ್ಟ್ ಮಾಡಿ ಹೀಗೆ ಹೀಗೆ ಬರುತ್ತೆ. ಸೊ ನೆಕ್ಸ್ಟ್ ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಸೇಮ್ ಅದೇ ಥರನೇ ಮೇಲೆ ಕೆಳಗೆ ಬಂದು ಇದೇ ಏರಿಯಾಗಳನ್ನ ಎಕ್ಸ್ಪೆಕ್ಟ್ ಮಾಡಿ ರಿವರ್ಸ್ ಹೊಡಿತಾ ಇರುತ್ತೆ. ಓಕೆನಾ? ಸೊ ನಮಗೆ ಇದೇ ಏರಿಯಾನೇ ಸಪೋರ್ಟು ರೆಸಿಸ್ಟೆನ್ಸ್ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಅಂದರೆ, ನಾನು ಹೇಳಿದ್ನಲ್ಲ ಈ ಥರ 3 ಟ್ಯಾಪ್ಸು. ಸೊ ಈ ಥರ ನಮಗೆ ಈಗ 1 ಟ್ಯಾಪು. ಓಕೆನಾ? ಸೇಮ್ ಅದೇ ಥರನೇ ಇದು ಸೆಕೆಂಡ್ ಟ್ಯಾಪ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಓಕೆನಾ? ಇದು 4 ಟ್ಯಾಪ್ಸ್. ಸೊ ಮಿನಿಮಮ್ 3 ಆದರೆ ಸಾಕು. ಸೊ 3 ಆದರೆ ನಿಮಗೆ ಅದು ವ್ಯಾಲಿಡ್ ಅಂತ ಅಂದ್ಬಿಟ್ಟು. ಸೊ ಈ 3 ಆದಮೇಲೆ ನೆಕ್ಸ್ಟ್ ಇದೇ ಥರನೇ ನಿಮಗೆ ಸಪೋರ್ಟ್, ರೆಸಿಸ್ಟೆನ್ಸ್ ಆಯ್ತು, ಈಗ ಸಪೋರ್ಟು. ಸೊ ಸಪೋರ್ಟ್ ನಿಮಗೆ ಈ ಥರ ಸಪೋರ್ಟ್. ಇದನ್ನ ಬಂದು ಸಪೋರ್ಟ್ ಅಂತ ಕರಿತೀವಿ. ಸೊ ಇಷ್ಟೇ, ಇದೇ ಸಪೋರ್ಟ್ ಅಂತೀವಿ, ಇದನ್ನೆಲ್ಲ ಸಪೋರ್ಟ್ ಅಂತೀವಿ, ಇದನ್ನೆಲ್ಲ ರೆಸಿಸ್ಟೆನ್ಸ್ ಅಂತ ಅಂತೀವಿ. ಸೊ ಇದನ್ನೇ ನಿಮಗೆ ಲೈವ್ ಮಾರ್ಕೆಟಲ್ಲಿ ತೋರಿಸ್ತೀನಿ, ಸಪೋರ್ಟ್ ಅಂದ್ರೆ ಏನು, ರೆಸಿಸ್ಟೆನ್ಸ್ ಅಂದ್ರೆ ಏನು ಅಂತ. ಸೊ ಗೈಸ್, ಈಗ ಲೈವ್ ಮಾರ್ಕೆಟಲ್ಲಿ ತೋರಿಸ್ತೀನಿ, ಇದನ್ನೇ ಸಪೋರ್ಟು ರೆಸಿಸ್ಟೆನ್ಸ್ ಹೇಗೆ ಕಂಡುಹಿಡಿಯೋದು, ಮತ್ತೆ ಹೇಗೆ ವ್ಯಾಲಿಡ್ ಸಪೋರ್ಟ್ ಆಗುತ್ತೆ, ಹೇಗೆ ಇನ್ವ್ಯಾಲಿಡ್ ಸಪೋರ್ಟ್ ಆಗುತ್ತೆ ಅಂತ ತೋರಿಸ್ತೀನಿ. ಸೊ ಫಸ್ಟ್ ಬಂದು ಏನು ಮಾಡ್ತೀರಾ ನೀವು, ಸಪೋರ್ಟು. ಸೊ ಇಲ್ಲಿ 1 ಸರಿ ಟ್ಯಾಪ್ ಆಗಿದೆ, 2 ಸಾರಿ ಟ್ಯಾಪ್ ಆಗಿದೆ, 3 ಸರಿ ಟ್ಯಾಪ್ ಆಗಿದೆ, 4 ಸರಿ ಟ್ಯಾಪ್ ಆಗಿದೆ, 5 ಸರಿ ಟ್ಯಾಪ್ ಆಗಿದೆ. ಸೊ ನೀವು ಇಲ್ಲಿ ಏನು ಮಾಡ್ತೀರಾ, ಒಂದು ಏರಿಯಾ ಡ್ರಾ ಮಾಡ್ತೀರಾ. ಸೊ ನೀವು ಪರ್ಟಿಕ್ಯುಲರ್ ಒಂದೇ ಲೈನ್ ಡ್ರಾ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದ್ರೆ ಇಲ್ಲೊಂದು ಇಲ್ಲಿ ಟ್ಯಾಪ್ ಆಗಿದೆ, ಒಂದೇ ಲೈನ್ ಡ್ರಾ ಮಾಡ್ತೀನಿ ಅಂತ ಮಾಡೋಕ್ಕಾಗಲ್ಲ. ಸೊ ಅದೊಂದು ಏರಿಯಾ. ಯಾಕೆ ಅಂತಂದ್ರೆ ಸಮ್ ಕ್ಯಾಂಡಲ್ ಸ್ಟಿಕ್ಸ್ ಏನಾಗುತ್ತೆ, ಇಲ್ಲಿ ಬಂದು ಟ್ಯಾಪ್ ಆಗಿರುತ್ತೆ, ಇನ್ನೊಂದಷ್ಟು ಕ್ಯಾಂಡಲ್ ಸ್ಟಿಕ್ಸ್ ಕೆಳಗಡೆ ಗಂಟ ಬಂದಿರುತ್ತೆ. ಸೊ ಹಂಗಾಗಿ ಅದು ಕಂಪ್ಲೀಟ್ ಒಂದು ಏರಿಯಾ ಅಂತ ಅಂದ್ಬಿಟ್ಟು ನಾವು ಕನ್ಸಿಡರ್ ಮಾಡಬೇಕು. ಸೊ ನಮ್ಗೆ ಇದನ್ನ ವ್ಯಾಲಿಡ್ ಸಪೋರ್ಟ್ ಏರಿಯಾ ಅಂತ ಅನ್ನೋಕ್ಕೆ ಇನ್ನೊಂದೇನು ಅಂತ ಅಂದ್ರೆ, ನಾವು ಹೇಳಿದ್ನಲ್ಲ, ಇಲ್ಲಿ ನಮಗೆ 1 ಟ್ಯಾಪ್ ಆಗಿದೆ. ಸೊ ಅದೇ ಥರನೇ 2, ಇದು ಬಂದು 3. ಸೊ ಇದನ್ನು ನಾವು 4 ಕನ್ಸಿಡರ್ ಮಾಡ್ತೀವಿ. ಸೊ ಇದು ಬಂದು ಫಸ್ಟ್ ಒನ್. ಓಕೆನಾ? ಸೊ ನಮ್ಗೆ ಈಗ ಇಲ್ಲಿ ಬಂದು 5 ಸಪೋರ್ಟ್ ಆಗಿದೆ. ಸೊ ಇದೇ ಒಂದೇ ಏರಿಯಾದಲ್ಲಿ ಇಷ್ಟು ಜಾಗದಲ್ಲಿ 5 ಸಾರಿ ಬಂದು ಮಾರ್ಕೆಟ್ ಸಪೋರ್ಟ್ ಆಗಿದೆ. ಸೊ ನಾವು ನೆಕ್ಸ್ಟ್ ಏನ್ ಮಾಡ್ತೀವಿ ಅಂತ ಅಂದ್ರೆ, ಇದೇ ಏರಿಯಾ ಏನ್ಕಪ್ಪ ಯೂಸ್ ಅಂತ ಅಂದ್ರೆ, ನಾವು ಇದೇ ಏರಿಯಾ ನೋಡ್ಕೊಂತಾ ಇರ್ತೀವಿ, ಇದೇ ಏರಿಯಾನೇ ಹಿಂಗೆ ಎಳ್ಕೊಂತಾ ಇರ್ತೀವಿ, ಮಾರ್ಕೆಟ್ ಓಡ್ತಾ. ಸೊ ನೆಕ್ಸ್ಟ್ ಏನಾಗುತ್ತೆ, ಇದೇ ಏರಿಯಾಗೆ ಆಲ್ಮೋಸ್ಟ್ ಇಲ್ಲಿಗೆ ಬರುತ್ತೆ. ಓಕೆನಾ? ಸೊ ಈ ಏರಿಯಾಗೆ 5th 6th ಟೈಮ್, ಓಕೆನಾ, 6th ಟೈಮ್ ಈ ತರ ಏನೋ ಬಂದು ಸಪೋರ್ಟ್ ಮಾಡಿದಾಗ ನಾವು ಇಲ್ಲಿಂದ ಎಂಟ್ರಿಗಳು ನೋಡ್ತೀವಿ. ಸೊ ಎಂಟ್ರಿ ಹೇಗೆ ಅಂತ ಅಂದ್ರೆ, ಬಂದು ಈ ಏರಿಯಾಗೆ ಟ್ಯಾಪ್ ಆಗುತ್ತೆ. ಓಕೆನಾ? ಸೊ ಅಲ್ಲಿಗೆ ಬಂದು ಟ್ಯಾಪ್ ಆಗಿದ ತಕ್ಷಣ ನಾವು ಇಲ್ಲಿಂದ ಲಾಂಗ್ ಪೊಸಿಷನ್ ತಗೊಳ್ತೀವಿ. ಸೊ ಮಾರ್ನಿಂಗ್ ಸ್ಟಾರ್ ಹತ್ರ ಏನಾದ್ರು ನೋಡಿ, ಇಲ್ಲೇನ್ ಮಾಡ್ತೀವಿ, ನಮ್ಮ ಸ್ಟಾಪ್ ಲಾಸ್ ಇಲ್ಲಿ ಗಂಟೆ ಕೊಟ್ಟು ನಮ್ಮ ಟೇಕ್ ಪ್ರಾಫಿಟ್ ಇಲ್ಲಿ ಗಂಟೆ ಕೊಡ್ತೀವಿ. ಓಕೆನಾ? ಸೊ ನಾವಿಲ್ಲಿ 1000 ರುಪೀಸ್ ಹಾಕಿದ್ರೆ ಇಲ್ಲಿಂದ 3000, 4000, ಅಥವಾ 10,000 ಹಾಕಿದ್ರೆ 30,000 ಆಗುತ್ತೆ, ನಿಮ್ಗೆ 10,000 ಬಿಟ್ಟು. ಓಕೆನಾ? ಸೊ ಆ ಥರ ಟ್ರೇಡ್ಸ್ ತಗೊಂತೀವಿ. ಸೊ ಎಕ್ಸಾಂಪಲ್ ಅದೇ ಥರ ನೋಡಬೇಕು ಅಂದ್ರೆ, ಇವಾಗ ನೋಡಿ, ಇದನ್ನ ನೀವು ಇಲ್ಲಿ ಗಂಟ ಕನ್ಸಿಡರ್ ಮಾಡಿ. ಓಕೆನಾ? ಇಲ್ಲಿ ಗಂಟ ಮಾರ್ಕೆಟ್ ಓಡಿರುತ್ತೆ.
ಇನ್ನ ಮುಂದೆ ಹೋಗಿರಲ್ಲ. ಸೊ ಆಲ್ರೆಡಿ ನಮ್ಗೆ ಇಲ್ಲಿ 3 ಟ್ಯಾಪ್ ಆಗಿದೆ. ಸೊ ನಾವೇನ್ ಮಾಡ್ತೀವಿ ಇಲ್ಲೊಂದು ಏರಿಯಾ ಆಫ್ ಇಂಟ್ರೆಸ್ಟ್ ಲೈಕ್ ಸಪೋರ್ಟ್ ಏರಿಯಾನ ಎಳ್ಕೊಂತೀವಿ. ಸೊ ಅದಾದ್ಮೇಲೆ ನಮ್ಗಿಲ್ಲಿ ಫೋರ್ತ್ ಸರಿ ಬಂದು ಹಿಂಗೆ ಟ್ಯಾಪ್ ಆಗುತ್ತೆ. ಓಕೆನಾ? ಫೋರ್ತ್ ಸರಿನೂ ಬಂದು ಟ್ಯಾಪ್ ಆಯ್ತು. ನಾವು ನೆಕ್ಸ್ಟ್ ವೀಕ್‌ಗೆ ವೆಯ್ಟ್ ಮಾಡ್ತಾ ಸೊ ವೆಯ್ಟ್ ಮಾಡ್ತಿದ್ದಂಗೆನೆ ನಾವು ಈ ತರ ಏರಿಯಾ ಎಳ್ಕೊಂತಾ ಇರ್ತೀವಿ. ಈ ಏರಿಯಾ ಎಳ್ಕೊಂಡಿದ ತಕ್ಷಣ ನೆಕ್ಸ್ಟ್ ಏನಾಗುತ್ತೆ ಅಂತ ಅಂದ್ರೆ ಸೇಮ್ ಇಲ್ಲಿ ಬಂದು ನಮ್ಗೆ ಸಪೋರ್ಟ್ ಆಗಿ ಆಕ್ಟ್ ಮಾಡಿ ಪುನಃ ಇನ್ನೊಂದ್ಸರಿ ಇಲ್ಲೊಂದು ಇಂಗೋಲ್ಫಿಂಗ್ ಕ್ಯಾಂಡಲ್ ಕಾಣ್ತಿದ್ಯಾ? ಸೊ ಈ ಕ್ಯಾಂಡಲ್ಸ್‌ನೆಲ್ಲಾನುನು ಈ ಕ್ಯಾಂಡಲ್ ಒಂದೇ ತಿನ್ಕೊಂಡ್ಬಿಟ್ಟಿದೆ. ಸೊ ಎಲ್ಲದಕ್ಕಿಂತ ಅಂದ್ರೆ ದೊಡ್ಡದಿದೆ ಕ್ಯಾಂಡಲ್. ಸೊ ಇಲ್ಲಿ ನಮ್ಗೆ ಇಂಗೋಲ್ಫಿಂಗ್ ಕ್ಯಾಂಡಲ್ ಅಂತ ಕರಿತೀವಿ ನಾವು ಅದನ್ನ. ಸೊ ಅದ್ ಬಂದಿದ ತಕ್ಷಣ ನಾವು ಏನ್ ಮಾಡ್ತೀವಿ ನೆಕ್ಸ್ಟ್ ಅಂದ್ರೆ ಬೈ ಮಾಡ್ತೀವಿ ಇಲ್ಲಿಂದ. ಸೊ ಈ ನಮ್ ಸ್ಟಾಪ್ ಲಾಸ್ ಬಂದು ಈ ಪ್ರೀವಿಯಸ್ ವೀಕ್ ಕೆಳಗೆ ಇಟ್ಬಿಟ್ಟು ಏನ್ ಮಾಡ್ತೀವಿ ನೆಕ್ಸ್ಟ್ ಇದಕ್ಕೆ ಎಂಟರ್ ಆಗ್ತೀವಿ. ಸೊ ಇಲ್ಲಿ ನಮ್ ಟ್ರೇಡ್ ಬಂದು ಟೇಕ್ ಪ್ರಾಫಿಟ್ ಹೊಡೆಯುತ್ತೆ, ನಮ್ ಪ್ರಾಫಿಟ್ ಆಗುತ್ತೆ. ಸೊ ಇಷ್ಟೇ ಸಿಂಪಲ್. ಸೇಮ್ ಇದೇ ತರಾನೇ ರೆಸಿಸ್ಟೆನ್ಸ್ ಹೇಗೆ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಸೇಮ್ ಇದೇ ಏರಿಯಾದ. ಸೊ ರೆಸಿಸ್ಟೆನ್ಸ್ ನ ಡ್ರಾ ಮಾಡಕ್ಕೆ ಇವಾಗ ನೋಡಿ ಫಸ್ಟ್ ನಮ್ಗೆ ಇಲ್ಲಿ 1 ಟ್ಯಾಪ್ ಆಗಿದೆ. ಓಕೆನಾ? ಕಲರ್ ಚೇಂಜ್ ಮಾಡ್ತೀನಿ ನಿಮ್ಗೆ ಅರ್ಥ ಆಗ್ಲಿ ಅಂತ ಅಂದ್ಬಿಟ್ಟು. 1 ಟ್ಯಾಪ್ ಆಗಿದೆ. ಇಲ್ಲಿ ಬಂದು 2 ಟ್ಯಾಪ್ ಆಗಿದೆ. ಓಕೆನಾ? ಸೊ ನೆಕ್ಸ್ಟ್ ಬಂದು ಇಲ್ಲಿ 3 ಟ್ಯಾಪ್ ಆಗಿದೆ. ಓಕೆನಾ? ಸೊ ನೆಕ್ಸ್ಟ್ ಬಂದು 4 ಆಗಿದೆ. ಸೊ ಯು ಕ್ಯಾನ್ ಕನ್ಸಿಡರ್ ವಿಕ್ ಆಲ್ಸೋ ಆಸ್ ಅ ಪಾಯಿಂಟ್. ಆಮೇಲೆ ಇದು 5th ಪಾಯಿಂಟ್. ಸೊ ನೆಕ್ಸ್ಟ್ ನೋಡಿದ್ರೆ 6th ಪಾಯಿಂಟ್ ನೋಡಿ ಎಷ್ಟು ಈಸಿ. ಸೊ ಏನಪ್ಪಾ ಅಂದ್ರೆ ಇದನ್ನ ನಾವು ರೆಸಿಸ್ಟೆನ್ಸ್ ಕನ್ಸಿಡರ್ ಮಾಡೋಣ. ಈ ಏರಿಯಾನ ನಾವು ಇಲ್ಲಿ ಗಂಟ ತಗೊಂಡಿರ್ತೀವಿ. ಓಕೆನಾ? ಇಷ್ಟು ಮಾರ್ಕೆಟ್ ಓಡ್ತಾ ಇರುತ್ತೆ. ಸೊ ಲೆಟ್ ಮೀ ಚೇಂಜ್ ದಿಸ್ ಕಲರ್. ಸೊ ನೋಡಿ. ಸೊ ಇಲ್ಲಿ ಬರುತ್ತೆ ಮಾರ್ಕೆಟ್ ಇಲ್ಲಿಂದ ರಿವರ್ಸ್ ಹೊಡಿತಾ ಇರುತ್ತೆ, ಇಲ್ಲಿ ಬರುತ್ತೆ ಮಾರ್ಕೆಟ್ ಇಲ್ಲಿಂದ ರಿವರ್ಸ್ ಹೊಡಿತಾ ಇರುತ್ತೆ. ಸೊ ಏರಿಯಾ ನೀವು 1 2 3 4. ಸೊ 4 ನಿಮ್ಗೆ ಏನದು ವ್ಯಾಲಿಡ್ ರೀಸನ್ ಸಿಕ್ತು ಇದನ್ನ ನಿಮ್ಗೆ ವ್ಯಾಲಿಡ್ ರೆಸಿಸ್ಟೆನ್ಸ್ ಆಗಿ ಕನ್ಸಿಡರ್ ಮಾಡಕ್ಕೆ. ಸೊ ನಿಮ್ಗೆ ರೆಸಿಸ್ಟೆನ್ಸ್ ಕಾಣಿಸ್ತು. ಸೊ ನೆಕ್ಸ್ಟ್ ವೀಕ್ ಏನ್ ಮಾಡ್ತೀರಾ ಸೇಮ್ ಇದೇ ಏರಿಯಾನೇ ಎಳ್ಕೊಂತೀರಾ. ನೆಕ್ಸ್ಟ್ ಏನಾಗುತ್ತೆ ಅಂತ ಅಂದ್ರೆ ಇಲ್ಲಿಗೆ ಬರುತ್ತೆ ಮಾರ್ಕೆಟ್, ಇಲ್ಲಿಗೆ ಬಂದು ನಿಮ್ಗೆ ಒಂದು ಎಂಗೋಲ್ಫಿಂಗ್ ಕ್ಯಾಂಡಲ್ ನ ಕೊಡುತ್ತೆ. ಓಕೆನಾ? ಸೊ ನಿಮ್ಗೆ ಇಲ್ಲಿ ನೋಡಿ ಎಂಗೋಲ್ಫಿಂಗ್ ಕ್ಯಾಂಡಲ್ಸ್ ಕಾಣುತ್ತೆ. ಈ ಎಂಗೋಲ್ಫಿಂಗ್ ಕ್ಯಾಂಡಲ್ ಅಂದ್ರೆ ಈ 3 ಕ್ಯಾಂಡಲ್ ನ ಸೇಮ್ ಇದೇ ತರ ಕ್ಯಾಂಡಲ್ ತಿನ್ಕೊಂಬಿಟ್ಟಿದೆ. ಸೊ ಈ ತರ ಬಂದಿ ತಕ್ಷಣನೇ ನೆಕ್ಸ್ಟ್ ನೀವೇನ್ ಮಾಡ್ತೀರಾ ಇಲ್ಲಿಂದ ನೀವು ಸೆಲ್ ಮಾಡ್ತೀರಾ ಎಲ್ಲಾನು. ನಿಮ್ ಸ್ಟಾಪ್ ಲಾಸ್ ನ ಇಲ್ಲಿ ಗಂಟ ಹಾಕ್ತೀರಾ. ಸೊ ಅದಾದ್ಮೇಲೆ ಇಲ್ಲಿಂದ ನಿಮ್ ಟ್ರೇಡ್ ನ ಕೆಳಗೆ ಬಿಡ್ತೀರಾ. ನಿಮ್ ಟೇಕ್ ಪ್ರಾಫಿಟ್ ಇದೆ. ಸಿಂಪಲ್. ನೋಡಿ ಇಲ್ಲಿಂದ ಸೆಲ್ ಮಾಡ್ತೀರಾ, ಇಲ್ಲಿಗೆ ಬಂತು, ಪುನಃ ಇದೇ ಏರಿಯಾಗೆ ಬಂತು, ಇಲ್ಲಿಂದ ಬೈ ಮಾಡ್ತೀರಾ, ಮೇಲೆ ಹೋಗ್ತು. ಸೊ ನಿಮ್ ಪ್ರಾಫಿಟ್ಸ್ ಮೇಲೆ ಪ್ರಾಫಿಟ್ಸ್ ನ ನೀವು ಇಲ್ಲಿ ಬುಕ್ ಮಾಡ್ಬೋದು. ಸೇಮ್ ಅದೇ ತರಾನೇ ಹಿಂದೆ ಇಲ್ಲಿ ನೀವು 3 ಇದನ್ನ ತಗೊಂಡು ಇದನ್ನ ಕನ್ಸಿಡರ್ ಮಾಡಿದ್ರೆ ಇಲ್ಲ ಆದ್ಮೇಲೆ ಇದು ಎಂಗೋಲ್ಫಿಂಗ್ ಕ್ಯಾಂಡಲ್ ಇದೆ. ಸೊ ಇಲ್ಲಿಂದ ನೀವು ಬೈ ಮಾಡ್ತೀನಿ ಅಂತ ಇಲ್ಲಿ ಏನಾದ್ರು ಬೈ ಮಾಡಿದ್ರೆ ನೆಕ್ಸ್ಟ್ ಇಲ್ಲಿ ಗಂಟ ಬರುತ್ತೆ. ಈ ಸಪೋರ್ಟ್ ಇದು ಗಂಟ ರೆಸಿಸ್ಟೆನ್ಸ್ ಗಂಟ ನಿಮ್ ಸ್ಟಾಪ್ ಲಾಸ್ ಎಲ್ಲಿಗೆ ಹಾಕ್ತೀರಾ. ಸೊ ನೀವು ಇಲ್ಲಿಂದನೂ ಕೂಡ ಒಂದು ಟ್ರೇಡ್ ಎಂಟ್ರಿ ಆಗ್ಬೋದು. ಸೊ ಇದೇ ತರಾನೇ ನಿಮ್ಗೆ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ವರ್ಕ್ ಆಗೋದು. ಸೊ ಇದನ್ನ ಬಂದು ಸಪೋರ್ಟ್ ಅಂತ ಕರಿತೀವಿ, ಮೇಲ್ಗಡೆಯಿಂದ ಬಂದ್ರೆ ರೆಸಿಸ್ಟೆನ್ಸ್ ಅಂತ ಕರಿತೀನಿ. ಸೊ ಇಲ್ಲಿಂದ ಬಂದು ಪುಷ್ ಮಾಡಿ ಕೆಳಗೆ ಹೋಗುತ್ತೆ, ಇಲ್ಲಿಂದ ಆದ್ರೆ ಕೆಳಗಡೆಯಿಂದ ಹಿಂಗ್ ಪುಷ್ ಮಾಡಿ ಮೇಲಕ್ಕೆ ಹೋಗುತ್ತೆ. ಸೊ ಇದೇನೆ ಸಪೋರ್ಟ್ ರೆಸಿಸ್ಟೆನ್ಸ್ ಅಂತ. ನಿಮ್ಗೆ ಈ ವಿಡಿಯೋದಲ್ಲಿ ಏನಾದ್ರು ಸಪೋರ್ಟ್ ಅಂದ್ರೆ ಏನು ರೆಸಿಸ್ಟೆನ್ಸ್ ಅಂದ್ರೆ ಏನು ಅಂತ ಅರ್ಥ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ನೆಕ್ಸ್ಟ್ ಇನ್ಯಾವ ತರ ವಿಡಿಯೋ ಬೇಕು ಅಂತ ಅಂದ್ಬಿಟ್ಟು. ಸಿ ಯು, ಟೇಕ್ ಕೇರ್, ಬಾಯ್. ನೆಕ್ಸ್ಟ್